ಹಾಯ್ ಎಲ್ರಿಗೂ ನಮಸ್ಕಾರ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬೆಳಗಾವಿಯಲ್ಲಿ ಬೇಡ ಬ್ರೋ ಡ್ರಗ್ಸ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಡ್ರಗ್ಸ್ ಹಾವಳಿಯಿಂದ ಹಿಡಿದು ಜಂತರ್ ಮಂತರ್ ಪ್ರತಿಭಟನೆ, ರಾಜ್ಯದ ಬರ ಪರಿಸ್ಥಿತಿಯವರೆಗೂ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ದೇಶದಿಂದ ಹಳ್ಳಿವರೆಗೆ ಜಾಗೃತಿ ಮಾಡಬೇಕಂತ ಒಂದು ಕಾರ್ಯಕ್ರಮ ಇದೆ. 10 days 10 ದಿವಸವರೆಗೆ ಕೇಂದ್ರ ನಮ್ಮ ಬೆಂಗಳೂರು ಆಗ್ಬೋದು, ನಂತರ ಜಿಲ್ಲೆ, ನಂತರ ತಾಲೂಕುಗಳಲ್ಲಿ ಸಾಧ್ಯ ಹಳ್ಳಿಗಳಲ್ಲಿ ಕೂಡ ಅಲ್ಲಿ ಕೂಡ ನಮ್ಮ PSI ಲೆವೆಲು ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಒಳ್ಳೆಯದಾಗ್ತದೆ. ಸೊ ಈ ಕಾರ್ಯಕ್ರಮ ಮಾಡೋದ್ರಿಂದ ಅಟ್ಲೀಸ್ಟ್ ಭಾಳಷ್ಟು ಪ್ರಿವೆಂಟ್ ಮಾಡಲಿಕ್ಕಾಗ್ತದೆ ಮತ್ತು ನಿಯಂತ್ರಣ ಮಾಡಲಿಕ್ಕಾಗ್ತದೆ. ಸೊ ಸಮಾಜದಲ್ಲಿ ದೊಡ್ಡ ಪಿಡುಗು ಆಗಿದೆ. ಸಮಾಜದಲ್ಲಿ ಎಷ್ಟೇ ಸರ್ಕಾರಗಳೆಲ್ಲ ಸರ್ಕಾರ ಬಂದರೂ ಪ್ರಯತ್ನ ಮಾಡಿ ನಿಯಂತ್ರಣ ಆಗ್ತಾಯಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡ ಭಾಳಷ್ಟು ಎಚ್ಚೆತ್ತುಕೊಂಡಿದೆ, ಭಾಳಷ್ಟು ಕಾರ್ಯಕ್ರಮ ಹಾಕಿದೆ, ಕಾನೂನು ಕೂಡ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ. ನಮ್ಮದು ಒಂದು ಹೆಚ್ಚಾಗಿ ಇವತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಇದನ್ನು ಕಾರ್ಯಕ್ರಮ ಮಾಡೋ ಮೂಲಕ ಜಾಗೃತಿ ಮಾಡ್ತೀವಿ. ಈ ಕಾರ್ಯಕ್ರಮದ ಭಾಷೆ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸಂದೇಶ ಹೋಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಂಗೊಳ್ಳಿ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಇದು ಎಲ್ಲರಿಗೂ ಮುಟ್ಲತ್ತ ನಾವು ಕೂಡ ಆಶೆ ಮಾಡ್ತೀವಿ. ಸಾಕಷ್ಟು ನಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ನಮ್ಮ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸರ್ಕಾರ ನಿಯಂತ್ರಣ ಮಾಡಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೆಡಿಕಲ್ ಸ್ಟೋರ್ಗಳು ಇರ್ತಾವಲ್ಲ, ಅಲ್ಲಿ ಡ್ರಗ್ಸ್ ಫಾರ್ ಎಕ್ಸಾಂಪಲ್ ಸಿರಪ್ ಸಣ್ಣ ಮಕ್ಕಳು ತಗೋತಾ ಇದ್ದಾವೆ. ಅದು ಕೊಡಬೇಕು ಕೊಡಬಾರ್ದು ಅಂತ ಡ್ರಗ್ಸ್ ಅಲ್ಲಿ ಒಂದನ್ನ ರೇಡ್ ಹಾಕಲ್ಲ. ಕೆಲವನ್ನ ಡ್ರಗ್ಸ್ ಕನ್ವರ್ಟ್ ಮಾಡ್ಕೋತಾರ, ಅವರು ಮಿಕ್ಸ್ ಮಾಡ್ತಾರೆ, ಅವರೇ ಏನೋ ಒಂದು ಫಾರ್ಮುಲಾ ಹುಡುಕ್ತಾರೆ, ಏನೇನೋ ಮಿಕ್ಸ್ ಮಾಡ್ತಾರೆ, ಪೆಪ್ಸಿ ಕೋಕೋಕೋಲಲ್ಲಿ ಹಾಕ್ತಾರೆ. ಅದನ್ನ ಡ್ರಗ್ಸ್ ಅಂತ ಅಥವಾ ಆಲ್ಕೋಹಾಲ್ ಅಂತ ಜನರೇಟ್ ಮಾಡಿ ಅಂದರೆ ಹೊಸದು ಈಸಿ. ಯಾಕಂದ್ರೆ ಭಾಳಷ್ಟು ರಿಸ್ಟ್ರಿಕ್ಷನ್ ಇರೋದ್ರಿಂದ ಇನ್ನು ಹೇಳ್ದಂಗೆ ಕೆಮ್ಮಿನ ಔಷಧ ತಗೋತಾರೆ, ಅದರಿಂದನೂ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರದ್ದೇ ಅಂತ ಒಂದು ಸೋರ್ಸ್ ಈಸಿಯಾಗಿ. ಯಾಕೆ ಬೇರೆ ಆದರೆ ಕಷ್ಟ ಆಗ್ಬೋದು ಅಂತ ಇದನ್ನ ಮಾಡ್ತಾರೆ. ಇನ್ನು ಬೇರೆ ಗಾಂಜಾ ಡ್ರಗ್ಸು ಅದು ಕೂಡ ಇದೆ, ಅದು ಏನು ಕಡಿಮೆ ಏನಿಲ್ಲ, ಅದು ಕೂಡ ಎಲ್ಲ ಹಂತದಲ್ಲಿ ಇದೆ. ಪ್ರಯತ್ನ ಅಂತೀವಿ, ಸರ್ಕಾರಗಳು ಮಾಡ್ತಾ ಇದ್ದಾರೆ. ಹಿಡ್ತಾರೆ. ಅದು ಹೇಳಿದಂಗೆ ನಮ್ಮದೇ ದೇಶದ ಅಲ್ಲವೇ ಅಲ್ಲ, ಹೊರಗಿಂದ ಬರ್ತದೆ. ರಾಜಸ್ಥಾನ ಬರ್ತೈತೆ, ಪಂಜಾಬ್ ಮೇಜರ್ ಹೈಯೆಸ್ಟ್ ಸಮಸ್ಯೆ ಇರೋದು ಪಂಜಾಬ್ದಲ್ಲಿ. ಸೊ ನಮ್ಮ ರಾಜ್ಯ ಮೂಲಕ ಕೆಳಗಡೆ ಕೇರಳ, ತಮಿಳುನಾಡಿಗೆ ಹೋಗೋದು ಕೂಡ ಹಿಂಗೆ ಹೋಗುತ್ತೆ. ಭಾಳ ಚೆನ್ನಾಗಿ ಅದನ್ನು ಸೀಸ್ ಮಾಡ್ತಾರೆ. ಹಿಂಗಾಗಿ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ತೋರಿಸ್ತದ್ರ. ಅದು ಆ ಕಡೆ ಹೋಗೋರು ಒಂದ್ಸಲ ಇಲ್ಲೇ ಸಿಕ್ಕೊಂಡ್ ಬೀಳ್ತಾರೆ, ಬೆಳಗಾವಿಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ. ಹೀಗಾಗಿ ಅದು ಸಂಖ್ಯೆ ಹೆಚ್ಚಿದೆ. ಸಿಗ್ತಾ ಇದೆ ಸರ್. ಇದು ಹೆರೋಯಿನ್ ಅದು ಆಗ್ಲಿಕ್ಕೆ ಸಿಟಿಯಲ್ಲಿ ಈ ಲಾಸ್ಟ್ 2-3 months ಅಲ್ಲಿ ಹೆಚ್ಚಾಗಿದೆ. ಮಾಡುವಂತ ಸಣ್ಣ ಸಣ್ಣ ಘಟಕ ಇರ್ತಾರೋ ಕಾರ್ಖಾನೆಗಳು, ಅಲ್ಲಿ ತಯಾರು ಮಾಡ್ತಾರೆ. ಲಾಸ್ಟ್ ಟೈಮ್ ಒಂದು ಬೆಂಗಳೂರಲ್ಲಿ ಸೀಸ್ ಮಾಡಿದ್ರು, ಅದೇ ಸೇಮ್ ಸಿಮಿಲರ್. NDPS ಆಕ್ಟ್ ಅಲ್ಲಿ ಎಕ್ಸೈಸ್ ಕೈ ಜೋಡಿಸ್ಬೇಕು ಪೊಲೀಸರಿಗೆ. ಬಟ್ ಅವ್ರು ಕೈ ಜೋಡಿಸೋದಿಲ್ಲ. ಅವರು ಎಲ್ಲೆಲ್ಲೋ ಕುತ್ಕೊಂಡಿರ್ತಾರೆ, ಇವ್ರು ಕೆಲಸ ಮಾಡೋದು, ಅವ್ರು ಸುಮ್ಮನೆ ಕುತ್ಕೊಳ್ಳೋದು ಆಗ್ತಾ ಇದೆ. ಬಟ್ ಜೊತೆಗೆ ಅದೇನು ಮಾಡೋಕ್ಕೆ ಎಕ್ಸೈಸ್ ನೀವು ಕೊಡ್ರಿ, DC ಅವ್ರು ಬೇಕಾದ್ರೆ ಮಾಡ್ಬೇಕು. ಅವ್ರದ್ದು ಜವಾಬ್ದಾರಿ ಇದೆ ಅಲ್ಲ, ಅವರು ಇದೆ, ಇವ್ರದ್ದು ಇದೆ. ಎರಡು ಆದ್ರೆ ಇನ್ನೂ ಸ್ಟ್ರೆಂತ್ ಆಗ್ತದೆ. ಯಾಕಂದ್ರೆ ಅವ್ರದ್ದು ಸೋರ್ಸ್ ಇರ್ತದೆ, ಇವ್ರದ್ದು ಸೋರ್ಸ್ ಇರ್ತದೆ. ಸೊ ಒಳ್ಳೇದು ಹೇಳ್ದಂಗೆ ಇಬ್ರು ಕೂಡಿ ಮಾಡಿದ್ರೆ ಸೊ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಪ್ರಿಸ್ಕ್ರೈಬ್ ಡ್ರಗ್ಸ್ ಅಕ್ರಾಸ್ ದ ಕೌಂಟರ್ ಕೊಡ್ತಾ ಇದ್ದಾರೆ ಎಲ್ಲ ಅಂಗಡಿಯವರು. ಅದನ್ನು ಕಡಿಮೆ ಮಾಡಿಸಲು ಪ್ರಿಸ್ಕ್ರಿಪ್ಷನ್ ಕಂಪಲ್ಸರಿ ಅಂತ ಮಾಡಿಸ್ತಾರೆ ಸರ್. ಜನ ನೋಡಲ್ಲ, ಬೇಕಾದ್ರೆ ಅವ್ರು ಡ್ರಗ್ಸ್ ಕಂಟ್ರೋಲ್ ಕರೆದು ಹೇಳ್ತೀವಿ, ಬೇಕಾದ್ರೆ DC ಅವ್ರು ಹೇಳ್ತಾರೆ, ಅದನ್ನು ನಿಯಂತ್ರಣ ಮಾಡ್ಬೋದು. ಯಾಕಂದ್ರೆ ಒಂದು ಸಾರಿ ಚೀಟಿ ಇಲ್ಲದೆ ಡಾಕ್ಟರ್ ಇಲ್ಲದೆ ಕೊಡ್ತಾರೆ. ಈ ವಿದ್ಯಾರ್ಥಿಗಳು ಡ್ರಗ್ಸ್ ಇಂದ ಅಡಿಕ್ಟ್ ಆಗ್ಬಿಟ್ಟು ತಡೆಯುವಂಥದ್ದು ಒಂದು ಕಾನ್ಸೆಪ್ಟ್ ಮಾಡಿದ್ರು ಪೊಲೀಸರು. ಆಯಾ ಶಾಲಾ ಕಾಲೇಜುಗಳಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಜನರನ್ನ ಮೆಡಿಕಲ್ ಟೆಸ್ಟ್ ಮಾಡಬೇಕು. ಸೊ ಅದು ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಓವರಾಲ್ ಡಿಸ್ಟ್ರಿಕ್ಟ್ ಕೂಡ ಅದು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಆಗುತ್ತೆ. ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡಿದ್ರೆ ಇನ್ನೂ ಮಾಡ್ಬೋದು. ಆ ಥರದ ಡ್ರಗ್ಸ್ 70% ಸ್ಟೂಡೆಂಟ್ಗೆ ರ್ಯಾಂಡಮ್ ಚೆಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಸರ್. ಪೋಷಕರ ಕನ್ಸೆಂಟ್ ತಗೊಂಡು ಮಾಡ್ತೀವಿ, ರಿಕ್ವೆಸ್ಟ್ ಮಾಡಿ. ಅವ್ರಿಗೆ ಅವ್ರ ಪಾಲಕರು ಒಪ್ಪಿದ್ರೆ ಅವ್ರಿಗೊಂದು ಗ್ಯಾರಂಟಿ ಇರುತ್ತೆ, ನಮ್ಮ ಮಗ ಅದರಲ್ಲಿ ಇಲ್ಲ ಅಂತ. ಆರಂಭಿಕ ಹಂತದಲ್ಲಿ ಅದನ್ನು ತಡೆಯೋದಕ್ಕೆ ಅವಕಾಶ ಇದೆ ಸರ್. ಈಗ ದೆಹಲಿ ಜಂತರ್ ಮಂತರ್ನಲ್ಲಿ ನಿನ್ನೆ ಏನಂತಂದ್ರೆ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು, ಜೊತೆಗೆ ಅವರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ
ಕೆಲಸವನ್ನ ಕೇಂದ್ರ ಸರ್ಕಾರ ಪೊಲೀಸರ ಮೂಲಕ ಮಾಡ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಇರುವಂತದ್ದು. ಇಲ್ಲಿ ಸುಮಾರು ಘಟನೆಗಳಾಗಿದೆ. ನಿನ್ನೆ ಇಡೀ ಡೆಲ್ಲಿ ತುಂಬ ಪ್ರೊಟೆಸ್ಟ್ ಆಗಿದೆ, ಒಂಥರ ವಾತಾವರಣ ಬಿಗಿ ಆಗಿದೆ. ಸೊ ಅದನ್ನ ಕೇಂದ್ರ ಸರ್ಕಾರ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಅವ್ರ ಜೊತೆ ಯಾರ ಮಾತುಕತೆ ಕಳಿಸ್ಬೇಕು ಅವ್ರದ್ದು. ಯಾಕಂದ್ರೆ 20 ವರ್ಷದಿಂದ ಯಾರು ಹೋಗಿಲ್ಲಲ್ಲ, ಹಿಂಗಾಗಿ ಅದು ಹೆಚ್ಚಾಗ್ತಾ ಇದೆ. ಯಾರೋ ಹೋಗ್ಬೇಕು ಅಲ್ಲಿ ಹೋಗಿ ಅವರ ಏನು ಮನವಿ ಏನು ಅದಕ್ಕೆ ಕೇಳಿದ್ರೆ ಪರಿಹಾರ ಆಗ್ತಿದ್ರು. ಯಾರೋ ಹೋಗದಿರೋದ್ರೆ ಇದು ಹಿಂದೆ ರೈತರ ಹತ್ರಲ್ಲ 1 ವರ್ಷ ಮಾಡಿದ್ರು ಅವರು. ಅವ್ರ ಕಡೆ ಯಾರೋ ಹೋಗಿದ್ರೆ ಇಮಿಡಿಯೇಟ್ ಹೋಗ್ತಿತ್ತು. ಇದು ಕೂಡ ಈಗೇನು ಕಾಲ ಮಿಂಚಿಲ್ಲ. ಈಗ ಯಾರೋ ಹೋಗಿ ಅಲ್ಲಿ ಮಂತ್ರಿಗಳು HRD ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ ಬೇಕು. ಅಲ್ಲ, ಅದು ಏನು ಕೇಳಬೇಕಲ್ಲ ಹೋಗಿ ಅವ್ರದ್ದು ಏನದು ಕೇಳಿ ಗೊತ್ತಾಗೋಲ್ಲ. ಅದು ಒಂದೇ ಇರ್ಬೋದು, ಮತ್ತೇನಾರ ಬೇರೆ ಇರ್ಬೋದು. ಅಟ್ಲೀಸ್ಟ್ ಹೋಗ್ಬೇಕು. ಹೋದ್ರೆ ಒಂದು 10ಕ್ಕೆ ಬರ್ತದೆ ಹೋಗ್ಬೇಕಂತ ನಮ್ಮ ಅವ್ರಿಗೆ ರಿಕ್ವೆಸ್ಟು. ಅಲ್ಲೇ ಅಧಿವೇಶನ ನಡೀತಾ ಇದೆ ಸರ್ ಸಂಸತ್ನಲ್ಲಿ. ಎಲ್ಲರೂ ಇದ್ದಾರೆ, ಯಾರಿಗೂ ಅಷ್ಟು ಟೈಮ್ ಇಲ್ವಾ? ಹೋಗ್ಬೇಕಂತ ನಮ್ದು ರಿಕ್ವೆಸ್ಟ್ ಇದೆ ಅವ್ರಿಗೆ. ಯಾಕಂದ್ರೆ ಅದು ಪ್ರೆಸ್ಟೇಜ್ ಅಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್. ಅಲ್ಲ, ಸೆಕೆಂಡ್ರಿ ಅದು ಆಮ್ಯಾಗ. ಅದು ಸೆಕೆಂಡ್ರಿ ಅದು ಮೊದಲೇ ಅವರು ಹೋಗಿ ಕೇಳಬೇಕಲ್ಲ. ಎದ್ದು ಏನಾದ್ರು ಒಂದೇ ಇದೆಯಾ, ಬೇರೆ ಏನಿದೆಯಾ ನಿಮ್ಮದು, ಅದು ಒಂದೇ ಅವ್ರದ್ದಿಲ್ಲ. ಬೇರೆ ಬೇರೆ ಡಿಮಾಂಡು ಕೂಡ ಇದೆ ಅವ್ರದ್ದು. ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಇದೆ ಅಂತ ಹೇಳಿ ಇಲ್ಲ, ಯಾವ ಸಪೋರ್ಟ್ ಇಲ್ಲ. ಅವ್ರದ್ದು ಇಂಡಿಪೆಂಡೆಂಟ್ ಆಗಿ ಮಾಡತ್ತಾರೆ. ವಿದ್ಯಾರ್ಥಿಗಳಿದ್ದಾರೆ ಅಥವಾ ಯಾರು ಪಾರ್ಟಿಗೆ ಯಾರು ಅಟ್ಯಾಚ್ ಇಲ್ಲ. ಅವ್ರು ತಮ್ಮ ಹಕ್ಕಿಯಾಗಿ ಡಿಮಾಂಡ್ ಮಾಡತ್ತಾರ. ಕೇಂದ್ರ ಸರ್ಕಾರ ತಕ್ಷಣ ಇವು ಕೂಡ ಯಾರು ಹೋಗ್ಬೇಕು, ಸ್ಪಂದನೆ ಮಾಡ್ಬೇಕು, ಅಷ್ಟೇ ನಮ್ಮ ವಿನಂತಿ. ನಾಳೆ ಭಾನುವಾರ ಅಂತ ಏನ್ ಮಾಡ್ತಾರೆ ಬಿಡಿ, ಅದೇನು ಯಾವ ಯಾವಾಗ ಮಾಡ್ತಾರೆ, ಏನದ ಅವ್ರ ಸಮಸ್ಯೆ ಅದು. ಯಾಕಂತಂದ್ರೆ ಬೇರೆ ಬೇರೆ ಇಶ್ಯೂಗಳು ರಾಜ್ಯದಲ್ಲಿ ಇರೋದ್ರಿಂದ ಮಂತ್ರಿಗಳೇ ಇಲ್ಲ ಅನ್ನೋ ಒಂದು ಪೂರ್ಣ ಪ್ರಮಾಣ ಸರ್ಕಾರಿ ಸಂದೇಶ ಇದೆ. ಮಾಡ್ತಾರೆ, ಬೇಗ ಮಾಡ್ತಾರೆ. ಅಲ್ಲಿವರೆಗೆ ನಾವೆಲ್ಲ 3 ಜಿಲ್ಲಾ ನೋಡತ್ತಿಲ್ಲ. ಈಗ ಬೆಳಗಾವಿ ಸಚಿವರ ಹೆಸರೇನು ಸರ್? ಈ ರಾಜ್ಯಾದ್ಯಂತ ಬರ ಬಂದಿದೆ, ಅದನ್ನ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬೆಳಗಾವಿ ಬರ ಜಿಲ್ಲೆ ಅಂತ ಏನಾರ ಘೋಷಣೆ ಮಾಡ್ತಾರೆ ಅಂತ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲ ಸರ್ವೆ ಮಾಡಲಿಕ್ಕೆ. ಅದು ವರದಿ ಬಂದ ಮೇಲೆ ಕೇಂದ್ರಕ್ಕೆ ಕಳಿಸ್ಬೇಕಾಗತ್ತೆ. ಕೇಂದ್ರದ ಅನುಮತಿ ಕೂಡ ಬೇಕಾಗಿದೆ, ಅವರು ಸಹಮತಿ ಬೇಕು. ಸೊ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ CM ಅವರು. ಮೊನ್ನೆ ಸಂಡೇ ಕ್ಯಾಬಿನೆಟ್ ಮಾಡಿದ್ರು. ನಾವು ಇದಕ್ಕೋಸ್ಕರ ಮಾಡಿದ್ವಿ. ಜಿಲ್ಲೆಯಲ್ಲಿ ಸಪ್ತ ನದಿಗಳನ್ನು ಬಿಟ್ಟರೆ ಉಳಿದ ಭಾಗದ ಕಡೆ ಎಲ್ಲೂ ನಿರೀಕ್ಷೆ ಪ್ರಮಾಣ ಮಳೆ ಆಗಿಲ್ಲ ಸರ್. ಕಡಿಮೆ ಇದೆ, ಭಾಳಷ್ಟು ಕಡಿಮೆ ಇದೆ. ಅವ್ರು ಇದ್ರಾಗ ಬರ್ದ್ರಾಗ ಓಕೆ, ಈಗ ಮ್ಯಾನೇಜ್ ಮಾಡ್ಲಿಕ್ಕೆ ಅನುಕೂಲ ಆಗಿದ್ದಾರೆ. ಸರ್, ಈಗ ಸಚಿವ ಸ್ಥಾನದ ವಿಚಾರಕ್ಕೆ ಅಶೋಕ್ ಪಟೇಲ್ ಪರವಾಗಿ ನೀವೇನಾದ್ರು ಮಾತಾಡಿದ್ರ ಅನ್ನುವಂತ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ನಾವು ಸೀನಿಯರ್ದಿ ನಮ್ಕೊಂಡು ಬಂದಿರೋರು. ನಾವು ಸೀನಿಯರ್ದಿ ನಮಗೆ ಕೊಡಿಸಿ ಹೇಳತ್ತ. ಅಂತಿಮವಾಗಿ ಡಿಸಿಷನ್ ಮಾಡೋರು ಅವರು. ಮುಖ್ಯಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಹೈಕಮಾಂಡ್ ಇದೆ, ಅವ್ರು ಮಾಡ್ತಾರೆ. ಯಾಕೆ ಈ ಕುರಿತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ತಮ್ಮ ಬೆಂಬಲಿತ ಶಾಸಕರೇ ಅಲ್ಲಿ ಮೊನ್ನೆ ಏನಂತಂದ್ರೆ ದೆಹಲಿಗೆ ಹೋಗಿ ಬಂದಿರೋಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರಿ ಅಥವಾ 3 ಸೀನಿಯರ್ ಇದಾರೆ ಮತ್ತೆ ಅವರೆಲ್ಲ ಕೂಡೋಗಿದ್ದಾರೆ. ಅಲ್ಲ, ತಮ್ಮ ನಿರ್ದೇಶನದ ಮೇಲೆ ಆಯ್ತು ಅನ್ನುವಂಥದ್ದನ್ನು ಕೂಡ ಚರ್ಚೆ ಆಗ್ತಿರ್ಬೋದು. ಅವ್ರು ನಾವು ಸೀನಿಯರ್ದಿ ನಮಗೂ ಬೇಕಂತ ಹೋಗಿದ್ದಾರೆ. 3 ಜನರಲ್ಲಿ ಯಾರ್ಯಾರು ಕೊಡಂತ ಅವ್ರು ಹೋಗಿದ್ದಾರೆ. ರೆಕಮೆಂಡ್ ಮಾಡ್ತೀರಾ ಸರ್? ಸಚಿವರು ಆದವರು ಬಿಟ್ಟು ಬೇರೆದವ್ರು ಮಾಡಿ? ನಾವು ಯಾರಿಗೂ ಹೇಳಲ್ಲ, ನಾವು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ, ಏನಿಲ್ಲ. ಯಾರು ಮಾಡ್ತಾರೋ ಅವ್ರು ನಮ್ಮವ್ರು ಅಷ್ಟೇ. ಅಲ್ಲ, ಹೊಸದಾಗಿ ಶಾಸಕರು ತಮ್ಮ ರೆಡಿ ಹೋಗದಾರ ಸರ್. ಶಾಸಕರಲ್ಲ, ಯಾರು ಬಂದ್ರು ನಮ್ಮವ್ರೆ, ಅದಕ್ಕೇನೆ ಏನು ಪ್ರಶ್ನೆ. ರಾಜು ಶೆಟ್ಟಿ ಅವ್ರ ಮುಖದ ಮೇಲೂ ಮಂದ ಹಾಕಿ ಬರ್ತಾರೆ ಸರ್. ಏನಾದ್ರು ಅವ್ರು ಅವ್ರ ಸಮುದಾಯದವರು ಎರಡು ಅವಕಾಶಗಳು ಅದಾವ ಸರ್. ಈಗ ರಿಸ್ಟ್ರಿಕ್ಷನ್ ಇದೆಲ್ಲ, ಅವ್ರು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಫಸ್ಟ್ ಅದಾರ ಇಲ್ಲ ಅಂತ. ಬೆಳಗಾವಿಗೆ ಸಮುದಾಯಕ್ಕಿಂತ ಬೆಳಗಾಂ ನಗರಕ್ಕೆ ಯಾವತ್ತೂ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಹಂಗಾರೆ ಎಲ್ಲ ನೋಡ್ರಿ, ಎಲ್ಲ ಸಿಕ್ಕಿಲ್ಲ, ಭಾಳ ಕಡೆ ಸಿಕ್ಕಿಲ್ಲ. ಅಲ್ಲ, ಬೆಳಗಾಂ ನಗರದಂತೂ ಯಾವತ್ತೂ ಸಿಕ್ಕಿಲ್ಲ ಸರ್. ಸಿನ್ಸ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ ಯಾವತ್ತೂ ಸಿಕ್ಕಿಲ್ಲ. ಬೆಳಗಾವಿಗೂ ಸಿಕ್ಕಿಲ್ಲ, ದಕ್ಷಿಣಕ್ಕೂ ಸಿಕ್ಕಿಲ್ಲ, ರಾಮದುರ್ಗ ಸಿಕ್ಕಿಲ್ಲ. ಮುಸ್ಲಿಂ ಕೋಟ ಬೆಂಗಳೂರು, ಗುಲ್ಬರ್ಗ, ರಾಯಚೂರು ಆ ಕಡೆ ಹೋಗ್ತಾ ಇದ್ದಾರೆ. ಈ ಕಡೆ ಬೆಳಗಾವಿದವ್ರು ಯಾರು ಮುಸ್ಲಿಮ್ರು ಇಲ್ವಾ ಅಂತ. ಇಲ್ಲಿ ಕೋಟ ಲಾಗು ಆಗುದಿಲ್ಲ. ಮುಸ್ಲಿಂ ಕೊಟ್ರೆ ಆಯ್ತು, ಎಲ್ಲಿ ಕೊಟ್ರೆ ರಾಜ್ಯದಾಗ ಕೊಟ್ರೆ ಆಯ್ತು ಅಷ್ಟೇ. ಕೋಟ ಎಲ್ಲ ಕಡೆ ಏರಿಯಾ ಎಲ್ಲ ಏರಿಯಾ ಕನ್ಸಿಡರ್ ಆಗ್ಬೇಕಲ್ಲ ಸರ್. ಓನ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾತ್ರ ಅದಾರ, ಅಥವಾ ಕಿತ್ತೂರು ಕರ್ನಾಟಕದಾಗ ಯಾರು ಇಲ್ಲ ಇಲ್ವಾ ಅಂತ ಹೇಳಿ. ಮುಂಚೆ ಕೊಟ್ಟಿದಾರಲ್ಲ, ನಮ್ಮ ಸವದತ್ತಿಯಿಂದ ಮುಸ್ಲಿಮು ಮಂತ್ರಿಗಳಾಗಿದ್ರು. ಆಮ್ಯಾಗ ಇನ್ನೊಬ್ರು ಯಾರೋ ಆಗಿದ್ರ, ಮುಂಚೆ ಆಗಿದ್ರು, ಈಗಿಲ್ಲ. ಸೊ ಅವಕಾಶ ಬಂದಾಗ ನೋಡಿ ಕಾಯ್ಬೇಕು ಅಷ್ಟೇ. ಕಾದಾಗ ಮಾಡಲ್ಲ ಅವ್ರು. ಬೆಳಗಾವಿಗೆ ಎಷ್ಟು ಸಿಗ್ಬೋದು ಸರ್? ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು, ಜಿಲ್ಲೆ ದೊಡ್ಡದಿದೆ. ಮೊನ್ನೆ ಸೌದಿಯವರು ಕೂಡ ದೆಹಲಿಗೆ ಹೋಗಿದ್ರು, ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಾಡೋರು ಎಲ್ಲರೂ ಮಾಡೋರು, ಎಲ್ಲರೂ ಆಸೆ ಇದೆ, ಎಲ್ಲರೂ ಮಾಡೋರ. ತಪ್ಪಂತ ಹೇಳಿಕ್ಕೆ ಆಗೋಲ್ಲ. ಈ ವಾಸ್ತು ಹೆಸರಲ್ಲಿ ಬೆಂಗಳೂರಿನಿಂದ ಬೆಳಗಾವಿ ದೊಡ್ಡ ಜಿಲ್ಲೆ. ಅಲ್ಲಿ 10-12 ಜನ ಮಂತ್ರಿ ಆಗ್ತಾರೆ. ಇಲ್ಲಿ 2-3 ಕೊಡಕ್ಕೂ ಅಳ್ತಾರ.
ಈ ತಾರತಮ್ಯ ನಿವಾರಣೆ ಆಗುದು ಯಾವಾಗ ಸರ್? ಅದ್ರ ಬಗ್ಗೆ ಯಾಕೆ ಬೆಂಗಳೂರು ಸಿಟಿಗೆ ಅದ್ಯಾವ್ದು ಜಾತಿ ಅಥವಾ ಅದೇನು ಪ್ರಶ್ನೆ ಅಥವಾ ಏರಿಯಾ ಬರೋದಿಲ್ಲ. ಸೀನಿಯರ್ ಇರ್ತಾರೆ ಸಿಟಿಯಲ್ಲಿ, ಮಾಡಲೇಬೇಕಾಗುತ್ತೆ. ಕಲಬುರಗಿಗೆ 2-3 ಪ್ರತಿ ಕ್ಯಾಬಿನೆಟ್ ನಲ್ಲೂ ಕೊಡ್ತಾ ಬರ್ತಾ ಇದ್ದಾರೆ. ಬೆಳಗಾವಿಗೆ ಯಾಕೆ ಕೊಡ್ತಾರೆ? ಈಗ ಅವಕಾಶ ಇದಲ್ಲ. ಈಗ 1 ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಡ್ತಾರಲ್ಲ. ಈ ಹೊಸ ಹತ್ರ ಕೊಡ್ತಾರೆ. ಈಗ ವಾಸ್ತು ಹೆಸರಲ್ಲಿ ಪಾರಂಪರಿಕ ಕಟ್ಟಡವನ್ನ ನವೀಕರಣ ಮಾಡ್ತಿದ್ದಾರೆ ಸರ್, ಕುಮಾರಕೃಪಾ ಗ್ರಾಮ. ತಾವೇನ್ ಹೇಳ್ತೀರಿ ಸರ್? ಕಟ್ಟಾರ ಈಗ ಅವ್ರು ಹಂಗೆ ಇರ್ಬೇಕು ಹಂಗೆ ಇರ್ಬೇಕ್ರಿ. ಈಗೆಲ್ಲ ವಾಸ್ತು ಪ್ರಕಾರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ. ಇತ್ತೀಚಿನ ದಿನಗಳಲ್ಲಿ ಹೊಸ ಸಿಎಂ ಬಂದ ನಂತರ ಕಾಂಗ್ರೆಸ್ ಸರ್ಕಾರನ ವಾಸ್ತು ಪ್ರಕಾರ ನಡೀತಾ ಇದೆ ಅಂತ. ಮಣ್ಣಿ ಕೂಡ ಇಲ್ಲಿ ಉತ್ತರದಿಂದ ಹೋದ್ರೆ ಅದಕ್ಕೆ ನಿಮ್ಗೆ ಸಮಸ್ಯೆ ಇರ್ಬೇಕದ. ಮೊನ್ನೆ ಸಿಎಂ ಬಂದಾಗ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳಿ? ಏನ್ರಿ ಯಾವ್ದು ಯಾರ್ರಿ ಆಂಬುಲೆನ್ಸ್ ಅನ್ನ ಸರಿಯಾಗಿ ನಿಭಾಯಿಸಿಲ್ಲ. ಸಿಎಂ ಬಂದಾಗ ಅಷ್ಟು ದೊಡ್ಡ ನಿರ್ಲಕ್ಷ್ಯ ಯಾಕೆ ಸರ್? DC ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಅವ್ರು ನೋಡ್ತಾರ, ಅಥವಾ ಮುಂದಾಗಿರುತ್ತೆ ಆಗದಾಗ ನೋಡ್ಕೋಬೇಕಷ್ಟೇ. ಸೀರಿಯಸ್ ಲಾಬ್ಸ್ ಇದ್ರೆ ಆಕ್ಷನ್ ತಗೋತಾರೆ. ಅಲ್ಲ, ಜಿಲ್ಲಾಡಳಿತದ ಜೊತೆ ಸರಿಯಾಗಿ ಕಮ್ಯುನಿಕೇಟರ್ ಮಾಡ್ತಾ ಇಲ್ಲ ಒಬ್ಬ ಅಧಿಕಾರಿ ಅಂತ. ಇಲ್ಲ, ಅವ್ರ ಡ್ಯೂಟಿ ಎಲ್ಲ DC ಅವ್ರು ನೋಡ್ಲಿಕ್ಕೆ ಆಗೋಲ್ಲ. ಅವ್ರು ಮಾಡ್ಬೇಕಾಗಿತ್ತು, ಅವ್ರು ಮಾಡಿಲ್ಲ. ಅಲ್ಲ, DC ಅವರು ಹೇಳಿ ಆದ್ಮೇಲೂ ನಡೀತಾ ಇದಾವೆ ಸರ್ ಇದು. ಅವ್ರ ಡ್ಯೂಟಿ ಯಾಕಂದ್ರೆ ಆಯಾ ಇಲಾಖೆಯವರು ತಾವು ತಮ್ಮ ಕರ್ತವ್ಯನ ಸರಿಯಾಗಿ ನಿಭಾಯಿಸ್ಬೇಕು. ಪ್ರೋಟೋಕಾಲ್ ಉಲ್ಲಂಘನೆ ಅವ್ರ ಗಮನಕ್ಕೆ ಬಂದಿದೆ, ನೋಟಿಸ್ ಕೊಟ್ಟಿದಾರಂತ. ಸೀರಿಯಸ್ ಇದ್ರೆ ಆಕ್ಷನ್ ತಗೋತೀವಿ, ಇಲ್ಲಾರು ವಾರ್ನಿಂಗ್ ಮಾಡ್ತಾರೆ ಅಷ್ಟೇ. 2 ಮಾಡ್ತೀವಿ. ಓಕೆ. ಇವಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರು ನೀಡಿದ ಪ್ರಮುಖವಾದ ವಿಚಾರಗಳು.